ಇಟ್ಟಿಲ್ಲ. ಅವ್ರು ಇಟ್ಟರೆ ನಾವು ಈಗ ಅವ್ರು ಕೇಳಿದಷ್ಟು ಅಕ್ಕಿಯನ್ನು ಕೊಡೋಕ್ಕೆ ನಾವು ಸಿದ್ಧರಿದ್ದೇವೆ. ಬಿಕಾಸ್ ಲಾಸ್ಟ್ ಟೈಮ್ ನಾವು ಮೆನಿ ಟೈಮ್ಸ್ ಆ್ಯಸ್ ಎ ದೆನ್ ಐ ಹ್ಯಾಡ್ ನಾನು ಆವಾಗ ಪಾರ್ಲಿಮೆಂಟ್ ಅಫೇರ್ಸು ಮತ್ತು ಕೋಲ್ ಆ್ಯಂಡ್ ಮೈನ್ಸ್ ಹ್ಯಾಂಡಲ್ ಮಾಡ್ತಾಯಿದ್ರು ಸಹಿತ ಭಾರತ ಸರ್ಕಾರವನ್ನು ಕರ್ನಾಟಕದಲ್ಲಿ ಭಾರತ ಸರ್ಕಾರದ ಒಬ್ಬ ಮಂತ್ರಿಯಾಗಿ ನಾನು ಇದರ ಸಂಪೂರ್ಣ ಮಾಹಿತಿಯನ್ನು ಬೆಂಗಳೂರಿನಲ್ಲಿ, ಹುಬ್ಬಳ್ಳಿಯಲ್ಲಿ, ಬೇರೆ ಬೇರೆ ಕಡೆ ಕೊಟ್ಟಿದ್ದೆ. ನಾನು ಆ ಟೈಮ್ದಲ್ಲಿ ರಿಲೇಟಿವ್ಲಿ ಸ್ಟಾಕದ ಬಗ್ಗೆ ಒಂದು ಅಪ್ರಹೆನ್ಷನ್ ಇತ್ತು. ಬಿಕಾಸ್ ಥ್ರೂಔಟ್ ದಿ ವರ್ಲ್ಡ್, ನಾಟ್ ಕಂಟ್ರಿ, ಥ್ರೂಔಟ್ ದಿ ವರ್ಲ್ಡ್ ಎ ಡ್ರಾಟ್ ಸೈಡ್ ಸಿಚುವೇಶನ್, ಒಂದು ಬರದ ರೀತಿಯಲ್ಲಿ ಇತ್ತು. ಹಾಗಾಗಿ ನಮಗೆ ಆ ರೀತಿಯಾದಂಥ ಕೊಡಬಹುದು ಅನ್ನುವಂಥ ಒಂದು ಇದು ಇರಲಿಲ್ಲ. ಯಾಕಂದರೆ ಎಲ್ಲ ರಾಜ್ಯಗಳು ಕೇಳಿಬಿಟ್ರೆ ನಮ್ಮ ಬಫರ್ ಸ್ಟಾಕ್ಗಿಂತ ಕಮ್ಮಿ ಆಗ್ತದೆ ಅನ್ನುವಂಥ ಒಂದು ಭಯ ಇತ್ತು. ಹಾಗಾಗಿ ಈಗ ನಮ್ಮ ಹತ್ರ ಅಕ್ಕಿಯ ಸ್ಟಾಕು ಸಾಕಷ್ಟು ಆಗಿರೋದ್ರಿಂದ, ಪ್ರೊಕ್ಯೂರ್ಮೆಂಟು ಸಾಕಷ್ಟು ಆಗಿರೋದ್ರಿಂದ ನಾವು ಮೊದಲು 2900 ರೂಪಾಯಿ ಅಂದರೆ 2900 ರೂಪೀಸ್ದಲ್ಲಿ ನಾವು ಕೊಡ್ತಾಯಿದ್ವಿ. ಈಗ 2800 ಅಂದರೆ 28 ರೂಪಾಯಿಗೆ ಪರ್ ಕೆ ಜಿ. ನಾವು ಮೊದಲು 29 ಇತ್ತು, 28 ರೂಪಾಯಿ ಕೆ ಜಿಗೆ ನಾವು ಯಾವುದೇ ರಾಜ್ಯ ಸರ್ಕಾರ ಕೇಳಿದ್ರು ನಾವು ಕೊಡೋಕ್ಕೆ ಸಿದ್ಧರಿದ್ದೀವಿ. ಎಷ್ಟು ಪ್ರಮಾಣದಲ್ಲಿ ಕೊಡೋದಕ್ಕೆ ಸಿದ್ಧ? ಪೂರ್ತಿ ಅವ್ರು ಎಷ್ಟು ಕೇಳಿದ್ರು ಕೊಡ್ತೀರಾ ಅಥವಾ ಏನಂದ್ರೆ ಇಂತಿಷ್ಟು ಅಂತ ಏನಾದರೂ ನೀವು ಕಟ್ ಆಫ್ ಮಾಡಿ ಅವ್ರು ಎಷ್ಟು ಕೇಳಿದ್ರು ಕೊಡ್ತೀವಿ. ಭಾರತ್ ರೈಸ್ 28 1 ರೂಪಾಯಿ ಕಮ್ಮಿ ಮಾಡಿದ್ದಾರೆ. ಲಾಸ್ಟ್ ಸರ್ಕಾರ 1 ರೂಪಾಯಿ ಕಮ್ಮಿ ಮಾಡಿದೆ. 34 ರೂಪಾಯಿ ಕೊಡೋಕ್ಕಾದ್ರೂ ನಾವು ಸಿದ್ಧ ಅಂತ ಹೇಳ್ತೀವಿ. ಈಗ 28 ರೂಪಾಯಿಗೆ ಸಿಗುತ್ತೆ. ಹೌದು, ದೇ ಶುಡ್ ಪ್ಲೇಸ್ ಆರ್ಡರ್. ಅಡ್ವಾನ್ಸ್ ದುಡ್ಡು ಕೊಡಬೇಕು. ಹಿಂದೆ ರಾಜ್ಯ ಸರ್ಕಾರಗಳು ಯಾವುದು ಕೂಡ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಅವಕಾಶ ಇರಲಿಲ್ಲ. ಈಗ ಅದೆಲ್ಲ ರೂಲ್ಸ್ ಚೇಂಜ್ ಆಗಿದೆ ಸರ್. ಈಗ ಪಾರ್ಟಿಸಿಪೇಟ್ ಮಾಡೋದಲ್ರಿ, ಆರ್ಡರ್ ಪ್ಲೇಸ್ ಮಾಡಿದ್ರೆ ಸಾಕು. ಈ ಆಪ್ಷನ್ ನಮ್ದು ಇದ್ದೇ ಇರುತ್ತೆ ಫಾರ್ ಪ್ರೈವೇಟ್ ಮಾರ್ಕೆಟ್. ಆವಾಗ ಅವ್ರ ಡಿಮಾಂಡ್ ಏನಿತ್ತು ಅಂದರೆ ನಮಗೆ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕಾದರೂ ಕೊಡ್ರಿ ಅಂತಿತ್ತು. ವಿ ಸೆಡ್ ಅಲ್ಲಿ ನಾವು ಈ ಆಕ್ಷನ್ ಮಾಡ್ತಾರೆ ಅಂತ ಉದ್ದೇಶ ಜನರ 140 ಕೋಟಿ ಏನು ಜನಸಂಖ್ಯೆ ಇದೆ, ಅದರಲ್ಲಿ ನಾವು 80 ಕೋಟಿ ಜನರಿಗೆ ನಾವು ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಮೂಲಕ 5 kg ರೈಸ್ ಕೊಡ್ತಾ ಇದ್ದೀವಿ. ಆಗೂ ಕೊಡ್ತಾ ಇದ್ವಿ, ಈಗೂ ಕೊಡ್ತಾ ಇದ್ವಿ, ಮುಂದೂ ಕೊಡ್ತೀವಿ. ಆದರೆ ಉಳಿದ ಸುಮಾರು 60 ಕೋಟಿ ಜನಸಂಖ್ಯೆಗೆ ಪ್ರೈಸ್ ಸ್ಟೆಬಿಲೈಸೇಷನ್ಗೆ ನಾವು OMS ಓಪನ್ ಮಾರ್ಕೆಟ್ ಸಪೋರ್ಟ್ ಸ್ಕೀಮ್ದಲ್ಲಿ ನಾವು ಅದನ್ನು ಆಕ್ಷನ್ ಮಾಡ್ತಾಯಿದ್ವಿ. ಸೊ ದ್ಯಾಟ್ ಇಟ್ ಶುಡ್ ಗೋ ಟು ದಿ ಮಾರ್ಕೆಟ್. ಯಾರು ಈ ಕಾರ್ಡ್ ಮೂಲಕ ತೆಗೆದುಕೊಳ್ಳೋದಿಲ್ಲ, ಪ್ರಧಾನಮಂತ್ರಿ ಅನ್ನ ಗರೀಬ್ ಕಲ್ಯಾಣ ಯೋಜನೆಯಲ್ಲಿ ಬರೋದಿಲ್ಲ, ಅವರಿಗೂ ಮಾರ್ಕೆಟ್ನಲ್ಲಿ ರೀಸನೇಬಲ್ ದರದಲ್ಲಿ ಅವರಿಗೆ ಅವೈಲೇಬಲ್ ಇರಬೇಕು ಅಂತ ನಾವು OMSSದಲ್ಲಿ ಅದನ್ನು ಆಕ್ಷನ್ ಮಾಡ್ತಾಯಿದ್ವಿ. ಈಗ ಆಕ್ಷನ್ನದ್ದು ನಡೀತಾನೇ ಇದೆ, ಅದು ಮುಂದುವರಿಯುತ್ತದೆ. ಬಟ್ ರಾಜ್ಯಗಳ ಆಕ್ಷನ್ ಮಾಡಿದರೆ ಅಕಸ್ಮಾತ್ ರೇಟು ಆಕ್ಷನ್ದಲ್ಲಿ ಜಾಸ್ತಿ ಆಗ್ಬೋದು. ಆದ್ದರಿಂದ ಮೋದಿ ಗೌರ್ಮೆಂಟ್ ಹ್ಯಾಸ್ ಡಿಸೈಡೆಡ್ ಟು ಸಪ್ಲೈ ಇಟ್ at the rate of 28 rupees, which was 29 rupees ಅಲ್ಲಿ. ನಾವು ಭಾರತ್ ರೈಸ್, ಭಾರತ್ ಆಟಾಕ್ಕೆ ಜಾಸ್ತಿ ಪ್ರೈಸ್ ಮಾಡಿದ್ದೀವಿ ಬಿಕಾಸ್ ಅದು ರೀಸೈಕಲ್ ಆಗ್ತಾ ಇದೆ. ಡೈರೆಕ್ಟು ಪ್ಲೇಸ್ ಮಾಡ್ಬೋದು. ಸರ್, ಈಗ ಈ ಹೊಸ ಸರ್ಕಾರ ಬಂದಮೇಲೆ ಅಂದರೆ 3ನೇ ಅವಧಿಯ ಸರ್ಕಾರ ಬಂದಮೇಲೆ ಕರ್ನಾಟಕ ಸರ್ಕಾರ ಏನಾದರೂ ಅಕ್ಕಿ ಬೇಡಿಕೆ ನಿಮ್ಮ ಹತ್ರ ಇಟ್ಟಿದ್ದೇನಾ? ಇಲ್ಲ, ಅವರು ದುಡ್ಡು ಕೊಡೋಕ್ಕೆ ಶುರು ಮಾಡಿದ್ರು. ಈಗ ಅಕ್ಕಿ ಬೇಡಿಕೆ ಇಡ್ತಾರೆ, ನೋಡೋಣ. ಈಗ ನಾವು ಅವರಿಗೆ ದ್ಯಾಟ್ ಈಸ್ ಬೀಯಿಂಗ್ ಕಮ್ಯುನಿಕೇಟೆಡ್. ಇದು ಎಂದು ಕಮ್ಯುನಿಕೇಟ್ ಆಗಿದೆ ನಾಗೇಶ್? ವೆನ್ ಇಟ್ ಈಸ್ ಕಮ್ಯುನಿಕೇಟೆಡ್ ಟು ದಿ ಸ್ಟೇಟ್? ಅವ್ರು ಹೇಳಿದ್ದಾರೆ ಸರ್, ನಾವು ಕೇಳ್ತೀವಿ, ಆರ್ಡರ್ ಕೊಡ್ತೀವಿ. ಮಂತ್ರಿಗಳು ಹೇಳಿದ್ದಾರೆ. ನೋ, ಇಫ್ ದೇ ಆಸ್ಕ್ ವಿಲ್ ಗಿವ್ ಇಟ್, ನೋ ಇಶ್ಯೂ ಇನ್ ದ್ಯಾಟ್. ಇದುವರೆಗಂತೂ ಕೇಳಿಲ್ಲ ಸರ್. ಈವರೆಗೆ ಆರ್ಡರ್ ಪ್ಲೇಸ್ ಆಗಿದೆ. ಈವರೆಗೆ ಆರ್ಡರ್ ಪ್ಲೇಸ್ ದುಡ್ಡು ಕೊಟ್ಕೊಂಡ್ಬಿಡ್ತಾ ಇದ್ದಾರೆ, ಹಣ ಕೊಡ್ತಾರೆ ಸರ್. ಇನ್ನು ಅದು ಇಟ್ ಈಸ್ ಈಗ ಸದ್ಯ ಅದ್ರ ಬಗ್ಗೆ ಮಾತಾಡೋದು ಬೇಡ. ಅವ್ರು ಆರ್ಡರ್ ಪ್ಲೇಸ್ ಮಾಡಲಿ, ಆಮೇಲೆ ನೋಡೋಣ. ಅವ್ರ ಕಡೆ ದುಡ್ಡಿದೆ ಇಲ್ಲ ಗೊತ್ತಿಲ್ಲ ನನಗೆ. ರೈಸ್ ಪರ್ಚೇಸ್ ಮಾಡೋಕ್ಕೆ ಅವ್ರ ಕಡೆ ದುಡ್ಡಿದೆ ಇಲ್ಲೋ ಸ್ವಲ್ಪ ನೀವು ಸ್ವಲ್ಪ ಎನ್ಕ್ವೈರಿ ಮಾಡಿ. 9:07ಕ್ಕೆ ಒಂದು ನಿಮಿಷ 9:07ಕ್ಕೆ ನಾವು ಕೊಟ್ಟಿದ್ವಿ. ಫುಡ್ ಕಾರ್ಪೊರೇಷನ್ಗೆ ನಾವು ಆರ್ಡರ್ ಇಶ್ಯೂ ಮಾಡಿದ್ದೇನೆ ನಾನು. ಆ್ಯಂಡ್ ಪಾಲಿಸಿ the sale of wheat, rice and coarse grains of the open market through open market scheme domestic OMS for the year
24-25 ಆ್ಯಂಡ್ ಇದರಲ್ಲಿ ನಾವೆಲ್ಲ ಡೀಟೇಲ್ಸನ್ನು ಅವ್ರಿಗೆ ಕೊಟ್ಟಿದ್ದೇವೆ. ಇವ್ರಿಗೆ ಆರ್ಡರ್ ನಮ್ಮ ಕರ್ನಾಟಕದವ್ರಿಗೆ ಒಂದು ಶೇರ್ ಮಾಡೋಕ್ಕೆ ಅಡ್ಡಿ ಇಲ್ಲ. ಸರ್ ಇನ್ನೊಂದು, ಈ ಕೇವಲ ಅಕ್ಕಿ ಮಾತ್ರ, ಅಕ್ಕಿ ಜೊತೆಗೆ ಯಾವ್ಯಾವ ಅಕ್ಕಿ ಆಟ್ ಪ್ರೆಸೆಂಟ್ ಅಕ್ಕಿ ಅವ್ರು ಕೇಳಿದ್ದು ಅಕ್ಕಿನ, ಅವ್ರು ಹೇಳಿದ್ದು ಅಕ್ಕಿನ 10 kg ಅಕ್ಕಿ ಅಂತ ಹೇಳಿದಾರಲ್ಲ ಅದೇ ಸರ್ ಈಗ